ಅಂಟು ನೀರಿದೆ ಅಂದ್ಕೊಳೆ ಎತ್ಕೊಂಡು ಹೋದ, ಅಲ್ಲಿ ಒಳಗೆ ದಬಕ್ಕಂತ ಮುಗಿಸ್ಕೊಂಡ. ಪ್ರಮಾಣ ಭಾರತದಲ್ಲೂ ಇದೆ ಅಂದರೆ ಇಂತಹ ಬೃಹಸ್ಪತಿಗಳ ವ್ಯಾಖ್ಯಾನ ಸುಮ್ಮನೆ ಆ ಚಾನಲ್ ಈ ಚಾನಲ್ ಆಗುತ್ತಾ? ಹಾಗೆ ರಾಜರು ಸರಳವಾಗಿ ಸಾರ್ವತ್ರಿಕವಾಗಿ ಹೇಳ್ತಕ್ಕಂಥದ್ದು ಬೇರೆ, ಕೆಲವು ಉಪಾಸಕರುಗಳಿಗೆ ಸಂಬಂಧ ಸೂಚಕವಾಗಿ ಕೊಡ್ತಕ್ಕಂಥದ್ದಿದೆ. ಅದೇ ಈ ಆಖ್ಯಾನದ ವೈಶಿಷ್ಟ್ಯ. ಅದನ್ನೇ ಶ್ರುತಿಲಿಂಗ ತಾತ್ಪರ್ಯಗಳಿಂದ ಹಿಡಿಯಬೇಕು ಅಂತ ಹೇಳಿರೋದು. ಯಾವ್ಯಾವ ಶ್ರುತಿಯನ್ನು ಯಾರ್ಯಾರು ಉಪಾಸನೆ ಮಾಡ್ತಾರೋ ಆ ಶ್ರುತಿ ಪ್ರತಿಪಾದ್ಯವಾದ ಮೂರ್ತಿಯ ಸಂಬಂಧದ ಜ್ಞಾನವನ್ನ ಅವರವರು ಮಾತ್ರ ಅದು ಅಭಿವ್ಯಕ್ತವಾಗುತ್ತೆ, ಪಕ್ಕದವನಿಗೆ ಅರ್ಥವಾಗಲ್ಲ. ಅದಕ್ಕೆ ಅವನ ಆಖ್ಯಾನ ಪ್ರಾಮಾಣ್ಯ ಅಂದ್ರೆ ನನ್ನ ತಲೆಗೆ ಹೋಗಲ್ಲ. ಗೋವಿಂದ ನಾನು ಸುಮ್ಮನೆ ಸಪ್ತಮಸ್ಕಂದ ಓದ್ಕೊಂಡು ಉದ್ಧಾರ ಆಗ್ತೀನಿ ಭಾಗವತ ಅಂತ ಅಷ್ಟೇ ಒಂದು. ಹಾಗಾದ್ರೆ ಇದು ಭಾಗವತ ಹೇಳ್ತಾ ಇಲ್ವೇ ಅಂದ್ರೆ ಸಕಲ ಶಾಸ್ತ್ರದ ವಿಷಯವೂ ಇದರಲ್ಲಿದೆ. ಅದನ್ನ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ರುಜು ಬೃಂದಾವನ ಅಂದ್ರೆ ಏನು, ಆ ಬೃಂದಾವನದ ಲಕ್ಷಣ ಏನು ಅಂದ್ರೆ ಇವತ್ತಿಗೂ ಕೂಡ ಸಮಸ್ತ ರುದ್ರಾದಿ ದೇವತೆಗಳು ಬಂದು ಅದನ್ನು ಪೂಜೆ ಮಾಡ್ತಾರೆ. ನಮಗೆ ಕಾಣಲ್ವಲ್ಲ ಅಂದ್ರೆ ನಿನ್ ಕಣ್ಣು ಏನೂ ಕಾಣಲ್ಲ. ನೀರು ಕುಡಿತೀಯಲ್ಲ, ದೋಸೆ ಇಟ್ಟು ತಿಂತೀಯಲ್ಲ, ಬ್ರೆಡ್ ತಿಂತೀಯಲ್ಲ, ಪುಂಜ ಹುಳದ ವಸ್ತು ಅದು ಈಸ್ಟ್ ಅನ್ನೋದು. ಅದನ್ನೇನಾದ್ರು ಸೆನ್ಸಿಟಿವ್ ಮೈಕ್ರಾಸ್ಕೋಪ್ ಹಾಕಿ ನೋಡ್ಬಿಟ್ರೆ ಬ್ರೆಡ್ಡು ಮೊಸರು ಯಾರೂ ಮುಟ್ಟಲ್ಲ. ಅರ್ಥಾತ್ ಈಸ್ಟ್ ಅಂದ್ರೆ ಏನು, ಹುಳದ ಪುಂಜ. ತಿಂತಿದ್ದೀವಲ್ಲ ನಾವು ಅಂದ್ರೆ ಅದು ಬೇಕು ತಿಂತಾ ಇದ್ದೀವಿ ಅಷ್ಟೇ. ಅದೇ ನೀರಲ್ಲಿ ಒಂದು ನೊಣನೋ ಒಂದು ಯಾವ್ದಾದ್ರು ಒಂದು ಇರುವೆನೋ ಸತ್ತಿದ್ದಿದ್ರೆ ತಕ್ಷಣ ಕೈಲಿಂಗ ಬೇರೆ ತಗೊಂಬಾರೆ ನೀರು ಅಂತೀವಿ. ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಕೋಟಿ ನಡೀತಾ ಇದೆ. ಹಾಗಿಲ್ಲಿ ಬ್ರಹ್ಮರುದ್ರಾದಿ ವಂದಿತಂ ಅಂತ ಹೇಳಿದ್ರು. ಬ್ರಹ್ಮರುದ್ರೇಂದ್ರ ವಂದಿತಂ ಅಂತ ವೃಂದಾವನವನ್ನ. ಹೌದು, ಅದು ದೇವತೆಗಳು ನೋಡ್ತಾರೆ, ಸಮರ್ಥರು ಅವ್ರ ಜೊತೆಗೆ ಬಂದಿರೋರು ನೋಡ್ತಾರೆ, ಗಂಧರ್ವರು ನೋಡ್ತಾರೆ, ಯಕ್ಷರು ನೋಡ್ತಾರೆ, ಕಿನ್ನರರು ನೋಡ್ತಾರೆ, ಸಂತೋಷ. ನಮ್ಮಂತ ಪುಷ್ಕರಾಚಾರ್ಯ ಏನು ನೋಡ್ತಾರೆ, ಅಲ್ಲಿ ಆರತಿ ಮಾಡ್ತಾ ಇರೋದು ನೋಡ್ತೀವಿ ಅಷ್ಟೇ, ಕಲ್ಗೆಲ್ಲ ಬಡ್ಕೋತೀವಿ. ಈ ಕಿಟಕಿಯಿಂದ ಬೆಳಗ್ಗೆ ಕೃಷ್ಣನ್ ನೋಡಿದೆ, ಕಂಡಷ್ಟು ನೋಡಿದೆ, ಒಂದ್ಸರಿ ಪಾದ ಕಾಣ್ತು, ಒಂದ್ಸರಿ ಸೊಂಟ ಕಾಣ್ತು, ಒಂದ್ಸರಿ ಮುಖ ಕಾಣ್ತು, ಹತ್ರ ಹೋದೆ ಕುತ್ತಿಗೆ ಕಾಣ್ತು. ಸಾಕ ಅಂದ್ರೆ ನಮ್ಮ ಗುರುಗಳು ಹೇಳ್ತಿದ್ರು, ಕಂಠ ಏನು ಕುತ್ತಿಗೆ ಏನು ಆಕಟಿ ಆನಂದ ಆ ಊರು ಆನಂದ ಆಜಂಗೆ ಆನಂದವಯ್ಯ ನತಸ್ಯ ಪ್ರಾಕೃತ ಮೂರ್ತಿ ಮಾಂಸಮೇ ದೋಸ್ತಿ ಸಂಭವ. ಪಾದ ಕಂಡ್ರೂ ಕೃಷ್ಣನೇ, ತಲೆ ಕಂಡ್ರೂ ಕೃಷ್ಣನೇ, ಬೆರಳು ಕಂಡ್ರೂ ಕೃಷ್ಣನೇ, ಪೂರ್ಣ ರೂಪವನ್ನು ಚಿಂತನೆ ಮಾಡು. ಅಯ್ಯೋ ಕೃಷ್ಣ ಕುತ್ತಿಗೆ ತನಕ ಕಾಣ್ದ, ಕಾಲಿಗೆ ಏನು ಹಾಕೊಂಡಿದ್ದ ನೋಡಿಲ್ಲ ಅಂದ್ರೆ ನಿನ್ ಕಾಲು ನೋಡ್ಕೋಗು ಅಂತಾರೆ. ಅಥವಾ ಯಾಕೆ ತಪ್ಪೇನು ಹಾಗಿಲ್ಲ ಹೇಳ್ತಾ ಇದ್ದಾರೆ. ಆದ್ರಿಂದ ಬ್ರಹ್ಮರುದ್ರಾದಿ ದೇವತೆಗಳು ಬರ್ತಾರೆ, ಅವರು ಹೇಳ್ತಾರೆ ಅನ್ನೋದು ನಮಗೆ ಕಾಣಲ್ಲ. ಮತ್ತೆ ನಾವೇ ಹೆಂಗೆ ನಂಬೋದು ಅಂದ್ರೆ ಎಂತ ಉಪಕಾರ ಮಾಡಿಕೊಡ್ತಾರೆ. ವೃಂದಾವನಾಚಾರ್ಯರಿಗೆ ರಾಜರೇ ಹೇಳಿದ್ರು, ನಿಂಗೂ ಒಂದು ಉತ್ಸವ ಮಾಡಿಸ್ತೇನೆ, ದೇವಲೋಕದಲ್ಲೂ ಒಂದು ಉತ್ಸವ ಮಾಡ್ತೇನೆ, ನನ್ನ ಮಾತಲ್ಲಿ ನಿಂಗೆ ವಿಶ್ವಾಸ ಇದ್ರೆ ನಾನು ಹೇಳ್ತೇನೆ, ನಿನ್ನ ಮಹಿಮೆಯನ್ನು ಹೇಳಿಸ್ತೇನೆ. ಅರ್ಥ ಆಯ್ತಾ? ಏನೇನು ನನ್ನ ಬೃಂದಾವನ ನಡೀತಾ ಇದೆ ಅಂತ ಹೇಳ್ತೇನೆ. ನಂಬೋ ಜನ ನಂಬ್ತಾರೆ, ನಂಬದೇ ಇದ್ದವರು ಯಾವ ಬೃಂದಾವನ ಎಲ್ಲಿ ಏನು ಮಹಿಮಾ ಹೇಳಿದ್ರು ಒಂದು ಸಾಯತಂಗೆ ನಂಬೋದೇ ಇಲ್ಲ. ನಮ್ಮ ಗುರುಗಳು ಒಂದು ಕತೆ ಹೇಳ್ತಿದ್ರು. ಅವ್ರಿಗೊಬ್ಬ ನಾಸ್ತಿಕ ಸಿಕ್ಕಿದ್ನಂತೆ. ರೀ ಏನು ಮಾಡಿದ್ರು ನಾರಾಯಣ ಅಂದಂತಮಸ್ಕಾಗ್ತಾನೆ ಎಂದಂತ ಏನೋ ಹೇಳಿದ್ರು. ಇದು ಮಾಡಿದ್ರು ಅಂದಂತಮಸ್ಸು, ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ, ಓಡರ್ಲೆಸ್, ಕಲರ್ಲೆಸ್ ಅಂಡ್ ಎಕ್ಸೆಟ್ರಾ. ಆಮೇಲೆ ಸ್ವಾಮಿಗಳೇ ನಂಗೊಂದು ಪ್ರಶ್ನೆ ಎಂದಂತ, ಏನು ಅಂದಂತಮಸ್ಕ ಹಾಕದ ಮೇಲೆ ನಿಮ್ಮ ನಾರಾಯಣ ಇನ್ನೇನು ಮಾಡ್ತಾನೆ ಅಂದ್ರೆ, ಏನು ಮಾಡಲ್ಲಪ್ಪ ಅಂದ್ರೆ. ಆಯ್ತಾ, ಅಂತೂ ನಿಮ್ಮ ನಾರಾಯಣಂಗೆ ಅಷ್ಟೇ ಯೋಗ್ಯತೆ. ಏನಾರು ನನ್ನ ಬೇಡ ಅಂದ್ರೆ ತಗೊಂಡು ಅಂದನ್ ತಮಸ್ಕ ಹಾಕ್ತಾನೆ. ಅಸೂರ್ಯ ನಾಮತ ಲೋಕ ಅಂದೇರ ತಮಸ. ಇನ್ನೇನು ಮಾಡ್ಕೋತಾನೆ ನಿಮ್ಮ ನಾರಾಯಣ ಅಂದ್ರೆ, ನಾರಾಯಣ ಏನ್ ಮಾಡ್ಕೋತಾನೆ ಇನ್ನು ಅನ್ನೋದು ಅವನ ಸ್ವರೂಪ. ಅಂದನ್ ತಮಸ್ಕೋದ್ರೂ ಅಷ್ಟೇ, ಅವನ ಈ ಭೂಮಂಡಲದಲ್ಲಿ ಇದ್ರು ಅಷ್ಟೇ. ಅಂದನ್ ತಮಸ್ಕೋದ್ಮೇಲೂ ಅದೇ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಆ ಸ್ವರೂಪ ನಾರಾಯಣ ಏನ್ ಮಾಡ್ತಾನೆ ಅಂತ. ಒಳ್ಳೆ ಚೆನ್ನಾಗಾಯ್ತಲ್ಲ. ಅದು ಗುಣನ ದೋಷನ ಅಂದ್ರೆ ದೈತರಿಗೆ ಗುಣನೇ ಅದು. ನಾರಾಯಣ ಇನ್ನೇನ್ ಮಾಡ್ಕೋತಾನೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಏನದು ಅಂದ್ರೆ ಅವನಿಗೆ ಅದು ಗುಣ, ಅದಕ್ಕೆ ಅವನಲ್ಲಿ ಬಿದ್ದಿರೋದು. ಅದಕ್ಕೇನಾದ್ರು ಉತ್ತರ ಸಿಕ್ಕರೆ ಅವನಲ್ಲಿ ಇರ್ತಿರ್ಲಿಲ್ಲ, ನಾರಾಯಣ ಏನ್ ಮಾಡ್ತಾನೆ ಅಂತ ಹೆದರ್ಕೊಂಡಿದ್ರೆ. ಹಾಗಿಲ್ಲ ಹೇಳ್ತಾ ಇದ್ದಾರೆ. ಆದ್ದರಿಂದ ವೃಂದಾವನಾಚಾರ್ಯರ ಉಪದೇಶ ಕ್ರಮದಿಂದ ಈ ಎರಡನೆಯದರಲ್ಲಿ ಅನೇಕ ಇಂದ್ರಾದಿ ರುದ್ರಾದಿ ಸಮಸ್ತ ದೇವತೆಗಳು ಪ್ರತಿನಿತ್ಯದಲ್ಲಿ ಬಂದು ಈ ವೃಂದಾವನದಲ್ಲಿ ತಾವು ಪ್ರತಿನಿತ್ಯದ ಡೇ ಬುಕ್ ಏನವರ ಲೋಕನಾಯಕತ್ವದ ವರ್ಕ್ ಸರ್ಕಾರ ನಡೀತಾ ಇದೆ, ಜೀವನಗಳನ್ನು ಉದ್ಧಾರ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ, ಅದು ಎಲ್ಲವನ್ನ ಎರಡು ಕಾಪಿ ಮಾಡ್ತಾರೆ. ಒಂದು ತಮ್ಮೂರಲ್ಲಿರ್ತಕ್ಕಂಥ ಭಗವಂತನ ರೂಪಕ್ಕೊಂದು ಸಮರ್ಪಣೆ ಮಾಡ್ತಾರೆ, ಭೂಲೋಕದಲ್ಲಿರ್ತಕ್ಕಂಥ ರುಜು ವೃಂದಾವನದ ದ್ವಾರ ಇದನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಒಳ್ಳೆ ದೃಷ್ಟಾಂತ ಕೊಡ್ತೇನೆ. ಆಕಳಿಸುವಾಗ ಯಶೋಧಾದೇವಿ ತನ್ನ ಬಾಯೊಳಗೆ ಹುದುಗಿದ್ದ ಸರ್ವ ಜಗಂಗಳ ಕಣ್ಣಾರೆ ತೋರಿದ ವಿಠ್ಠಲ ಪುಟ್ಟಿದನೆನ್ನಬಹುದೇ. ಏನ್ ಬ್ಯೂಟಿಫುಲ್ ಲಾಜಿಕ್ ನೋಡಿ. ಆಕಳಿಸುವಾಗ ಯಶೋಧಾದೇವಿಗೆ ಹಾಲು ಕೊಟ್ಲು, ಹಾಲು ಕುಡ್ದ ಅಂತ ತಿಳ್ಕೊಂಡಿದ್ದು ತಪ್ಪೆ, ಹಾಲು ಕೊಡ್ತೀನಿ ಅಂದಿದ್ದು ತಪ್ಪೆ,
ಹಾಲವ ಕುಡಿದಿದ್ದೂ ತಪ್ಪೆ, ಆ ಹಾಲು ಕುಡಿದೇ ಇರೋದೂ ತಪ್ಪೆ. ಯಾಕೆಂದ್ರೆ ಯಾವುದೋ ಅವನಿಗೆ ಸಂಬಂಧಪಟ್ಟಿದ್ದಲ್ಲ, ಅಪ್ರಾಕೃತ. ಆದ್ರೆ ಹಾಲು ಕೊಟ್ಲು. ಯಾಕೆ ಅಂದ್ರೆ ತಪಸ್ ಮಾಡಿ ಹೊಂದಿದ್ಲಲ್ಲ ಪುತ್ರಭಾವನ್ನ, ಸುಖ ಕೊಡ್ಬೇಕಲ್ಲ ಸ್ವಾಮಿ. ಹಾಲು ಕುಡಿದ್ಬಿಟ್ಟ, ಮಕ್ಕಳ ಸ್ವಭಾವದಂತೆ ಅಂತ ಆಕಳಿಸ್ತಾ ವಿಶ್ವಮದರ್ಶಯಿತು. ಇಡೀ ಬ್ರಹ್ಮಾಂಡವನ್ನ ತಾಯಿಗೆ ಪಾಯಲ್ಲಿ ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿಯ ಸಿರಿ ಕೃಷ್ಣ. ಕೃಷ್ಣ ನೀ ಬೇಗ. ಎರಡೇ ದೇವ್ರ ನಾಮ ನೋಡಿ ಜಗದ್ವಿಖ್ಯಾತ. ಆಡಿಸಿದಳೆ ಶೋಧ ಪುರಂದರದಾಸರದು, ಕೃಷ್ಣ ನೀ ಬೇಗನೆ ಬಾರೋ ವ್ಯಾಸರಾಯರದು. ಇಡೀ ಸಂಗೀತ ಶಾಸ್ತ್ರದಲ್ಲಿ ಸಂಪುಟೀಕಾರ ಆಗಿಬಿಟ್ಟಿದ್ದನು. ಆಡಿಸಿದಳೆ ಶೋಧ, ಉಡುಪಿ ಕೃಷ್ಣನ ಹಾಡು ಎರಡು. ಯಾಕೆ ನಿಮಗೆ ಜ್ಞಾಪಿಸ್ತಾ ಇದ್ದೇನೆ ಅಂದರೆ, ಇಲ್ಲಿ ನಮ್ಮ ಗುರುಗಳು ನನಗೆ ವಿಶೇಷ ಪ್ರಮೇಯವನ್ನು ಇದು ಹೇಳುವಾಗ ಹೇಳಿದರು. ಅಲ್ವೋ, ಆಕಳಿಸುವಾಗ ಬ್ರಹ್ಮಾಂಡವನ್ನು ಯಶೋದೆ ನೋಡಿದ್ಲು. ಅವಳೊಬ್ಬಳಿಗೆ ಅನುಭವ ಅಷ್ಟೇ. ಯಜಮಾನ್ರಿಗೆ ಹೇಳ್ಕೊಂಡ್ರೆ ಹೌದೌದು ಕಾಣಿಸುತ್ತೆ ನಿಂಗೆ ಅಂತ ನವ. ಯಾಕೆಂದ್ರೆ ಅವನಿಗೆ ಅದರದ್ದೇನು ಅನುಭವ ಇಲ್ಲ. ಸಖೀರ್ ಹತ್ರ ಹೇಳ್ಕೊಂಡ್ರೆ ಕರೆಕ್ಟು ಯಶೋಧ ನೀ ಹೇಳೋದು, ಯಾವಾಗಲೂ ಕಾಣಿಸ್ತಿರ್ತಾನೆ ಬಿಡು ಅಂತಾರೆ ಅವರು, ಇಲ್ಲಾಂದ್ರೆ ಸಂಬಳ ಕೊಡಲ್ಲ. ಯಾರಿಗೆ ಹೇಳ್ಕೋಬೇಕು ಯಶೋದೆ, ಯಾರು ನಂಬ್ತಾರೆ? ಯಾಕೆಂದ್ರೆ ಎಲ್ಲ ಅನಧಿಕಾರಿಗಳು. ಬ್ರಹ್ಮಾಂಡದ ವಿಶ್ವರೂಪ ದರ್ಶನವನ್ನ ಬಾಯಿನಲ್ಲಿ ನೋಡ್ತಕ್ಕಂಥ ಯೋಗ್ಯತೆ ಇವತ್ತು ಅವಳಿಗೆ ಕರುಣಿಸಿದಾನಾದ್ರಿಂದ ತಾನಾಗಿ ಆಕಳಿಸುವಾಗ ಅವಳು ಪ್ರಾರ್ಥನೆ ಮಾಡದಿದ್ರೂ ಕೂಡ ಯಶೋದೆ, ನಿನ್ನ ಬಾಯಿನಲ್ಲಿ ನಾ ಬ್ರಹ್ಮಾಂಡ ನೋಡ್ಬೇಕು ಅಂತೇನು ಪ್ರಾರ್ಥನೆ ಮಾಡಿಲ್ಲ? ಎಲ್ಲರೂ ಇದೆಯಾ ಪಂಕ್ತಿ? ಕಾಮನ್ ಸೆನ್ಸು. ಸಹಾಯವಾಗಿ ಸಹಜವಾಗಿ ಆಕಳಿಸ್ತಾ ಇರುವಂಥ ರೂಪದಲ್ಲಿ ನೋಡಿದ್ಲು, ಮಗುನ ತೆಗೆದು ಕೆಳಗಿಟ್ಬಿಟ್ಲು. ಅಲ್ಲ, ಇವನ ಬಾಯಿನಲ್ಲಿ ಬ್ರಹ್ಮಾಂಡ ಇದೆಯಲ್ಲ ಅಂತ. ಬರೀ ಬ್ರಹ್ಮಾಂಡ ಅಲ್ಲ, ತನ್ನರ ಮನೆ, ತನ್ನ ರೂಮು, ತಾನು ನಿಂತಿರೋದು ನೋಡ್ಕೊಂಡು. ಯಾರಿಗೆ ಹೇಳಿದ್ರು ನಂಬ್ತಾರೆ? ನಂಬಲ್ಲ, ಯಾರು ನಂಬಲ್ಲ. ಮತ್ತು ನೀವ್ಯಾಕೆ ನಂಬ್ತಾ ಇದ್ದೀರಿ ಆಚಾರ್ಯ ಅಂತ ಕೇಳಿದರೆ ಉತ್ತರ ಅಲ್ಲಿ, ವೇದವ್ಯಾಸ ಬರೆದಿದ್ದಾನೆ, ನಂಬ್ತಾ ಇದ್ವು ಅಷ್ಟು. ಇಲ್ಲರಿ ಹೇಗೆ ನಂಬ್ತಿದ್ವು? ಇದೇ ಉತ್ತರ ಇದು ಅಷ್ಟು. ರಾಜರು ಸಾಕ್ಷಾತ್ ರಮಾದೇವಿಯರಿಂದ ಅಭಿಮನ್ಯವಾಗಿರ್ತಕ್ಕಂಥ ತಮ್ಮ ವಾಗಾಭಿಮಾನಿಯ ರೂಪದಿಂದ ವೃಂದಾವನಾಚಾರ್ಯರಿಗೆ ವಿಪ್ರಮುಖನ ನಯವಾಗಿ ಹೇಳ್ತಾ ಇದ್ದಾರೆ, ಬರೆಸಿಡ್ತಾ ಇದ್ದಾರೆ. ವೇದವ್ಯಾಸ ದೇವರು ಬರೆಸಿ ಇಟ್ಟ ಪುರಾಣಗಳಿಂದ ಪುರಾಣೋಕ್ತವಾದಂಥ ಸನ್ನಿವೇಶಗಳನ್ನು ಯಥಾರ್ಥ ರೂಪವಾಗಿ ಭಕ್ತ ಇವತ್ತು ಚಿಂತನೆ ಮಾಡ್ತಾ ಹೇಗೆ ಉದ್ಧಾರದ ಸ್ಥಿತಿಯನ್ನು ಹೊಂದುತ್ತಾ ಇದ್ದಾನೋ ಹಾಗೆ ಆಖ್ಯಾನವನ್ನು ಬರೆಸಿಟ್ಟಿರೋಣದರಿಂದ ಪಂಚವೃಂದಾವನದಲ್ಲಿ ರಾಜರಿಗೆ ಸಂಬಂಧಪಟ್ಟ ಆಖ್ಯಾನದ ಅನ್ನದ ನಾನಾ ವೈವಿಧ್ಯಮತವಾಗಿರತಕ್ಕಂಥ ರುಚಿಕರ ಅನ್ನಗಳನ್ನು, ಅಂದರೆ ವೈಭವ ರೂಪಗಳನ್ನು ಇವತ್ತು ನಾವು ನಂಬಲಿಕ್ಕೆ ಕಾರಣವಾಗುತ್ತಾ ಇದೆ. ಇಲ್ಲರ ನಂಬೋದು ಹೇಗೆ? ಅದಿದೆ ಇದಿದೆ ಬೃಂದಾವನದಲ್ಲಿ ಅಂದರೆ ಅನ್ಯತಾ ಭಾವಿಸಬೇಡಿ. ಅನೇಕ ಬೃಂದಾವನದಲ್ಲೂ ನದ್ಯಾಭಿಮಾನಿ ದೇವತೆಗಳು, ಆಚಾರ್ಯರು ಎಲ್ಲ ಇದೆ ಅಂತಿದೆ. ಹಾಗೇನು ಮಾಡ್ತೀರಿ? ಕೇಳ್ತಾರೆ. ಅದಕ್ಕೆ ಜನ ಕೇಳೋದು. ವಿಜಯರಾಯರು ರಾಯರ ಬೃಂದಾವನವನ್ನು ವರ್ಣನೆ ಮಾಡ್ತಾರೆ ಅಲ್ವೇ. ಮಧ್ವಮುನಿ ಮೊದಲಾದ, ಆನಂದ ಮುನಿ ಮೊದಲಾದ ಮಹಾಮುನಿಗಳು ನೋಡ್ರೆ ಹೇಗಿದೆ. ನಿತ್ಯದಲ್ಲಿ ಈ ಬೃಂದಾವನದೊಳಗೆ ನೆಲೆಯಾಗಿ ಇಪ್ಪರು ಅವರು ಹೇಳ್ತಾರೆ. ಮಾಡ್ತಾ ಇದ್ದಾರೆ. ಕತ್ತಲೆಯ ಪರಿಹರಿಸ ಸವಗ ನೋಡ, ಜ್ಞಾನಾಜ್ಞಾನಗಳ ವಿಮರ್ಶೆ ಎಂಬತಕ್ಕಂಥದ್ದು ಮಾಡಿ ಅಜ್ಞಾನವನ್ನು ಪರಿಹ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಇಷ್ಟು ದೇವತೆಗಳು, ಇಷ್ಟು ಮುನಿಗಳು, ಆನಂದ ತೀರ್ಥರು ಎಲ್ಲರೂ ಇದ್ದಾರೆ ಅಂತ ವಿಜಯದಾಸರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ರಾಯರ ಬೃಂದಾವನಕ್ಕೂ ರಾಜರ ಬೃಂದಾವನಕ್ಕೂ ವ್ಯತ್ಯಾಸ ಹೇಳ್ಬೇಕಲ್ಲ. ಆ ವ್ಯತ್ಯಾಸನೇ ಇದು. ರಾಯರ ಬೃಂದಾವನಕ್ಕೆ ರುದ್ರಾದಿ ದೇವತೆಗಳು ಬಂದು ಪ್ರತಿನಿತ್ಯದಲ್ಲಿ ಪೂಜೆ ಮಾಡಿಕೊಂಡು ಡೇ ಬುಕ್ಕನ್ನು ಸಮರ್ಪಣೆ ಮಾಡ್ತಿಲ್ಲ, ಮಾಡಿ ನಮ್ಮನ್ನು ಉದ್ಧಾರ ಮಾಡು ಅಂತ ಕೇಳ್ಕೋತಿಲ್ಲ. ಆ ಥರ ವಾಕ್ಯ ಇಲ್ಲ. ಆದರೆ ರಾಜರಿಗಿದೆ. ಅದನ್ನು ಶುರು ಮಾಡ್ತಾರೆ. ಓಂ ಇಂದ್ರೋಪಿ ಸಾಂದ್ರ ಸಂತೋಷಾತ್ ಉಪೇಂದ್ರೇಣ ಸಹಾಗತಃ. ಉಪೇಂದ್ರ ನಾಮಕ ಪರಮಾತ್ಮನಿಂದ ನೋಡಿ, ದೇವರು ಬರಬೇಕಾದ್ರೆ ದೇವರ ಸಮಕ್ಷಮದಲ್ಲಿ ಸಮರ್ಪಣೆ ಮಾಡ್ತಕ್ಕಂಥ ಯೋಗ ಇಂದ್ರದೇವರದು. ಇಂದ್ರನ ತಮ್ಮ ಉಪೇಂದ್ರ ನೋಡಿ, ಅವನ ಗ್ರಹಚಾರ ಹೇಗಿದೆ ದೇವ್ರದ್ದು. ಏನಾದ್ರು ಮಾಡಬೇಕಾದ್ರೆ ತಮ್ಮ ಅವನ್ನೇನು ಕೇಳೋದು ಅನ್ನೋಂಗಿಲ್ಲ. ಕೇಳದೆ ಹೋದರೆ ಏಯ್ ಅಂತಾನೆ. ಅವನು ಕೇಳೋಣ ಅಂದರೆ ಇಂದ್ರದೇವರು ಎಷ್ಟೇ ಹೇಳಿ ಅವ್ರು ತಮ್ಮನ ಕೇಳೇ ಮಾಡ್ತಾರೆ, ಅವ್ರಿಗೆ ಸ್ವತಂತ್ರ ಇಲ್ಲ ಅಂತ ಗುಣವೇ ಅದು. ಅದರ ಲೋಕದಲ್ಲಿ ಅಣ್ಣ ತಮ್ಮಂದ್ರು ಅಂತ ಇನ್ನು 10 ನಿಮಿಷ ಇದೆ, ನಾನು ನೋಡ್ತಾನೆ ಅಲ್ಲಿಗೆ ಗೋವಿಂದ ಅಂತಾನೆ, ಮತ್ ಮಾಡಲ್ಲ. ಆದರೆ ಉಪೇಂದ್ರನನ್ನು ಬಿಟ್ಟು ಇಂದ್ರದೇವರು ಮಾಡೋ ಹಾಗಿಲ್ಲ. ಹಾಗಾದ್ರೆ ಹರಿ ಅಂತ ಮಾಡ್ತಾ ಇದ್ದಾರಾ, ವಾವೆ ತಗೋತಾ ಇದ್ದಾರಾ ಅಂತ ಕೇಳಿದ್ರೆ, ವಾವೆಯಲ್ಲಿ ತಮ್ಮಂಗೇನು ಹೇಳೋದು ಅಂದರೆ ಆಯ್ತು, ಅಣ್ಣಂಗೆ ಯಾಕೆ ಮರ್ಯಾದೆ ಕೊಡಲಿಲ್ಲ? ಹಾಗಾದ್ರೆ ವಾಯುದೇವರು ಅಣ್ಣಂಗೆ ಮರ್ಯಾದೆ ಕೊಟ್ಟರು, ಭೀಮಸೇನ ದೇವರು ಧರ್ಮರಾಜಂಗೆ. ಹಾಗಾದ್ರೆ ಉಪೇಂದ್ರ ಕೊಡ್ತಾ ಇಲ್ವ ಅಂದ್ರೆ ಕೊಡ್ತಾ ಇದ್ದಾನೆ ಅಂತಿದೆ. ಅರ್ಥ ಆಯ್ತಾ? ಆದ್ದರಿಂದ ಉಪೇಂದ್ರ ದೇವರ ಸಹಕೃತವಾಗಿ ಇಂದ್ರದೇವರು ಈ ಬೃಂದಾವನ ಸನ್ನಿಧಾನದಲ್ಲಿ ಬಂದು ಶುತ್ವಾ ತಸ್ಯ ಕಥಾ ಮುಕ್ತ ವೃತ್ತಾಸುರವದಂ ತತ,
ಇಂದ್ರ ಪದವಿಗೆ ಅರ್ಹವಾಗಿರ್ತಕ್ಕಂಥದ್ದು 4-5 ಲಕ್ಷಣಗಳಿವೆ. ಆ ಲಕ್ಷಣಗಳ ಕಥೆಯನ್ನು ವೃಂದಾವನದಲ್ಲಿ ರಾಜರಿಂದ ವಿಪ್ರ ಮುಖಾಂತರವಾಗಿ ಅದನ್ನು ಶ್ರವಣ ಮಾಡಿಸ್ತೀನಿ. ಮುಂದೆ ಜಗತ್ತು ಕೇಳುತ್ತೆ, ಮುಂದೆ ಜಗತ್ತಿಗೆ ಉಪಕಾರ ಮಾಡಬೇಕು. ಇದೊಂದು ರಹಸ್ಯ. ಇದು ರಹಸ್ಯ. ರಹಸ್ಯ ಅಂದ್ಬಿಟ್ಟು ನಾವು ಯಾವ್ಯಾವ್ದು ಕೇಳ್ತೀವೋ ಅದು ಬಿಟ್ಬಿಟ್ಟು ರಹಸ್ಯ ಅನ್ನೋದಲ್ಲ. ರಹಸ್ಯ ಅಂದ್ರೆ ದೇವತೆಗಳು ಉಪಾಸನೆ ಮಾಡ್ತಕ್ಕಂಥದ್ದು. ನಮ್ಗದಕ್ಕೇನು ಸಂಬಂಧ? ನಮಗೇನು ಅದಕ್ಕೆ ಸಂಬಂಧ? ವೃತ್ರಾಸುರನ ಸಂಹಾರ ಹೇಗಾಯ್ತು, ಅದು ಲೋಕ ಕಲ್ಯಾಣ ಸಾಧನೆ ಹೇಗಾಯ್ತು, ಇಂಥ ದೊಡ್ಡ ದೈತ್ಯನನ್ನ ಇಂದ್ರದೇವರು ಎಷ್ಟು ದಿನ ಕಾದು ಹೊಡೆದ್ರು, ಆದರೆ ವೃತ್ರಾಸುರನ ಜ್ಞಾನ ಎಂತಹದ್ದು ಆಶ್ಚರ್ಯಪಟ್ಟಿದ್ದಾರಲ್ಲ ಅನ್ನೋದು ಷಟ್ಸ್ಕಂದೋಕ್ತವಾಗಿರ್ತಕ್ಕಂಥ ವೇದೋಕ್ತವಾಗಿರ್ತಕ್ಕಂಥದ್ದೇನೇನಿದೆಯೋ ಅದಿಷ್ಟು ಕಥೆಗಳನ್ನ ಬೃಂದಾವನದಲ್ಲಿ ಇಂದ್ರದೇವರು ಚಿಂತನೆ ಮಾಡ್ತಾ ಸಮರ್ಪಣೆ ಎಂಬತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ. ಇಂದ್ರದೇವರು ಬಂದ ಮೇಲೆ ಅವ್ರ ಫಾಲೋವರ್ಸ್ ಎಲ್ಲ ಬರಲೇಬೇಕಲ್ಲ. ಸರ್ಕಾರ ಮುಖ್ಯಮಂತ್ರಿ ಬಂದಿದ್ದಾನೆ ಅಂದ್ರೆ ಅವ್ರ ಮಂತ್ರಿ ಗುಂಟನೆಲ್ಲ ಕಟ್ಕೊಂಡೇ ಬರಬೇಕು. ಅಷ್ಟದಿಕ್ಪಾಲಕ ಗಣಗಳಾಗಿ ಯಮಧರ್ಮರಾಜರು, ಕೋಣವಾಯು, ಅಗ್ನಿ, ವರುಣ ಇತ್ಯಾದಿಗಳೆಲ್ಲವೂ ಪ್ರತಿನಿತ್ಯದಲ್ಲಿ ಬಂದು ವೃಂದಾವನಗತನಾಗಿರ್ತಕ್ಕಂಥ ಅವರವರ ಉಪಾಸನಾ ಮೂರ್ತಿಯಲ್ಲಿ ತಮ್ಮ ಕಾರ್ಯ ಸಾಧನೆ, ವರುಣಂದೇನು, ಚಂದ್ರಂದೇನು, ಯಮಂದೇನು ಇತ್ಯಾದಿಗಳು ಅವರದೇ ಆದಂಥ ಪೋರ್ಟ್ಫೋಲಿಯೋಗಳಿದೆಯಲ್ಲ, ಅದನ್ನು ಮಾಡಿ ಈ ಬೃಂದಾವನದಲ್ಲಿ ಸಮರ್ಪಣೆ ಮಾಡಿ ಸಂತೋಷಾನಂದವನ್ನು ಹೊಂದಿ ತಮ್ಮ ತಮ್ಮ ಲೋಕಗಳಿಗೆ ಹೋಗ್ತಾ ಇದ್ದಾರೆ ಅನ್ನೋದು ನಾವಿವತ್ತು ನಂಬೇಕಾದ್ರೆ ಬೃಂದಾವನಾಚಾರ ಕಾರಣ. ಇಲ್ಲದೆ ಈ ಬೃಂದಾವನದಲ್ಲಿ ಇಂಥ ವಿಲಕ್ಷಣತೆ ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲ ಪಂಚವೃಂದಾವನ ಪ್ರತ್ಯಕ್ಷಕ್ಕೆ ಸಿಗ್ತಾ ಇದೆ ವಿಲಕ್ಷಣತೆ ಅಂದರೆ ಮುಂದೆ ಯಾರು ಇನ್ನೊಂದು 4 ಸಿಕ್ಕಿಸ್ಕೋಬೋದು. ಅವರು ರುಜುವಾಗಿ ಬಿಡ್ತಾರ, ರುಜು ಬೃಂದಾವನ ಆಗಿಬಿಡ್ತದ ಲಕ್ಷಣ. ಅದಕ್ಕೆ ಅವರು ಈ ಪಂಚವೃಂದಾವನದ ಕೇವಲ ಪ್ರತ್ಯಕ್ಷಕ್ಕೆ ಬೇಕಾಗಿರ್ತಕ್ಕಂಥ 5 ಬೃಂದಾವನಗಳೇ ಪ್ರಧಾನ ಅಂತ ಅಲ್ಲಿ ಹೇಳ್ತಾ ಇಲ್ಲ. ಬೃಂದಾವನದ ಒಳಗೆ ಏನು ನಡೀತಿದೆ ಎಂಬತಕ್ಕಂಥದ್ದು ಹೇಳಬೇಕು. ಅದಕ್ಕೆ ನಮ್ಮ ಗುರುಗಳು ದೃಷ್ಟಾಂತ ಕೊಡ್ತಾ ಇದ್ರು. ಸುರಪನಾಲಯದಂತೆ ಮಂತ್ರಾಲಯ, ಸುರಪನ ಆಲಯದಂತೆ ಮಂತ್ರಾಲಯ ಅಂತ ದಾಸರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ವರ್ಣನೆ ಮಾಡಿದ್ರು. ಹೊರಗ ಒಳಗ ಅಂದ್ರೆ ಉತ್ತರ ಸಿಕ್ಬಿಡ್ತು. ಹೊರಗೆ ಹೋಟ್ಲು, ಛತ್ರ, ಬಸ್ ಸ್ಟ್ಯಾಂಡು ಇದ ಸುರಪನಾಲಯ ಅಂದ್ರೆ. ಸುರಪನಾಲಯ ಅಂದ್ರೆ ಯಾವುದು ಅಂದ್ರೆ ಬೃಂದಾವನದ ಒಳಗೆ ನೋಡ್ತಾ ಇದ್ದೇನೆ ಅಂತ ಅರ್ಥ. ಜಗನ್ನಾಥ ದಾಸರು ಹೇಳ್ತಾ ಇರೋದು ಸುರಪನಾಲಯದಲ್ಲಿ ಇದ್ದಂಥ ವೈಭೋಗಗಳಂತೆ ಪಂಚವೃಂದಾವನದ ರೂಪಗಳನ್ನ ರಾಘವೇಂದ್ರ ಸ್ವಾಮಿಗಳು ಒಳಗೆ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ದರ್ಶನ ಕೊಟ್ರು ಅಂತ ಅರ್ಥ ಅಂತಾನೆ ಅರ್ಥ ಮಾಡ್ಬೇಕು. ಅದಕ್ಕೆ ಹಾಗಿಲ್ಲಿ ಹೇಳ್ತಾ ಇದ್ದಾರೆ, ಪಂಚವೃಂದಾವನ ಪ್ರತ್ಯಕ್ಷಕ್ಕೆ ಕಂಡ್ರೂ ಕೂಡ ಒಳಗೆ ಈ ಬೃಂದಾವನದಲ್ಲಿ ಏನ್ ನಡೀತಿದೆ ಅಂದ್ರೆ ಪ್ರತಿನಿತ್ಯದಲ್ಲಿ ಇಂತಹ ದೇವತೆಗಳು ಬಂದು ಸಾಧಕಂ ಸಿದ್ಧಧರ್ಮಾಣಂ ಸಂಪದಾಂತಂ ಪ್ರಣಮ್ಯಚ, ನಿತ್ಯ ಸಂಪಾದನೆ ಮಾಡಿ ನಮಸ್ಕಾರ ಮಾಡಿಕೊಂಡು ತಮ್ಮ ತಮ್ಮ ಉದ್ಧಾರಾರ್ಥವನ್ನು ನೋಡ್ಕೊಳ್ತಕ್ಕಂಥವರಾಗಿದ್ದಾರೆ. ಇದು ಬೃಂದಾವನಾಚಾರ್ಯರಿಂದ ನಮಗಾಗಿರ್ತಕ್ಕಂಥ ಅತ್ಯಮೋಘವಾದಂತಹದ್ದು, ನಮಗೆ ಉಪಯೋಗ. ಇಲ್ಲದೆ ಈ ಬೃಂದಾವನದಲ್ಲಿ ಇಂತಿಂಥ ವಿಲಕ್ಷಣತೆ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಕುಬೇರೋ ನರಭಾಹಂಚ ನಿರುತಿಂ ತ್ವರೆಯಾರಮೇನ್ ಗರ್ಗಯನ್ ಪುರತಃ ಶೀಘ್ರ ಮಾಸಸಾದರಮಾಪತೆ ಸ್ವಾಧಿಕಾರಂ ನಿವೇದ್ಯಾಸ್ಮೇ ಪ್ರಸಾದಂ ಶಿರಸಾದರನ್ ಸದಾರ ಪ್ರಯೋ ಶೀಘ್ರ ಮುದಾರ ಸ್ವಪುರಂ ನರೇ ರುದ್ರೋಪಿ ವೀರಭದ್ರೇಣ ಶೂದ್ರಮೋಹನ ರೂಪಿಣ. ಕೆಲವು ಪದಗಳ ಮಾತ್ರ ವ್ಯಾಖ್ಯಾನ ಕೇಳುತ್ತೆ, ಕೇಳದೆ ಹೋದರೆ ಸ್ವಲ್ಪ ಡಿಬೇಟ್ ಆಗುತ್ತೆ. ವೀರಭದ್ರ ಬಂದಿದ್ದಾನೆ ರುದ್ರದೇವರ ಆ ರೂಪದಿಂದ, ವಿಶೇಷಣವನ್ನು ಕೊಡುವಾಗ ಶೂದ್ರಮೋಹನ ರೂಪಿಣ ಅಂದ್ರು. ಶೂದ್ರರಿಗೆ ಮೋಹನ ಮಾಡತಕ್ಕಂಥ ರೂಪ ವೀರಭದ್ರನ ರೂಪ. ವಾಸ್ತವವಾದ ವಿಚಾರ ಲೋಕದಂತೆ. ಪಂಚಾಚಾರ್ಯಗಳು ಅಂತ 5 ಪೀಠ ಇದೆ. ಶೈವ ಮತ ಸರ್ವಸ್ವ ಖಂಡನ ಗ್ರಂಥ ನೋಡಿದ್ರೆ ಗೊತ್ತಾಗ್ತದೆ. ಅವರಲ್ಲಿ 3 ಥರ ಇದ್ದಾರೆ ಶೈವರು. ಈಗ ಅದನ್ನು ವ್ಯಾಖ್ಯಾನ ಮಾಡಕ್ಕೆ ನಾನು ಕೂತಿಲ್ಲ. ದಾಸೋಹ ಮಠ ಅಂತ ಒಂದು, ಪಂಚಾಚಾರ್ಯರ ಮಠ ಅಂತ ಒಂದು, ಶಕ್ತಿ ವಿಶಿಷ್ಟಾದ್ವೈತ ಅಂತ ಉಪಾಸನೆ ಮಾಡ್ತಕ್ಕಂಥದ್ದೇ ಒಂದು ಬೇರೆ ಇದೆ. ಅದು ಈ ಪಂಚಾಚಾರ್ಯರು ಅಂತ ತಿಳ್ಕೊಂಡ್ಬಿಟ್ಟಿದೀವಿ.